ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಣ್ಣ ತಂಗಿ ಅಕ್ಕ ತಮ್ಮ ಬನ್ನಿ ಎಲ್ಲರೂ ಮಂದಾರ್ತಿ ಜಾತ್ರೆಗೆ ಹೋಗೋಣ. ಬನ್ನಿ ಎಲ್ಲರೂ ದೇವಸ್ಥಾನದಲ್ಲಿ ಸೇರೋಣ. ಆ ದೇವಿಗೆ ಕೈ ಮುಗಿದು ಸೇವೆ ಮಾಡೋಣ. ಕೆಂಡ ತುಳಿದು ಹರಕೆ ತೀರ್ಸೋಣ. ಪ್ರೀತಿಯಿಂದ ಆ ತೇರು ಎಳೆಯೋಣ. ವರ್ಷಕ್ಕೊಮ್ಮೆ ಎಲ್ಲ ಮರೆತು ಖುಷಿಯಾಗಿ ಇರೋಣ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಜಾತ್ರೆ ನೋಡೋ ಅಂತ ನಾನು ಸಿಟಿಯಿಂದ ಬಂದೆ. ಬಾರೋ ಮಗನೆ ಹೇಗಿದ್ದೀಯ ಅಂದರು ನನ್ನ ತಂದೆ. ಅಣ್ಣ ಬಾರೋ ನನಗೆ ಗೊಂಬೆ ಕೊಡ್ಸು ಅಂದ್ಲು ತಂಗಿ. ಊಟ ಮಾಡಿ ಸುತ್ತೋಕೆ ಹೋಗು ಅಂದ್ಲು ನನ್ನಮ್ಮ ಕೂಗಿ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಮಗ ಯಾವಾಗ ಬಂದೆ ಅಂದ್ರು ದಾರಿಲಿ ಸಿಕ್ಕಿದ ಫ್ರೆಂಡ್ಸ್. ಅವರ ಜೊತೆ ಹೊಡ್ಡೆ ಜಾತ್ರೆಯಲ್ಲಿ ಫುಲ್ ರೌಂಡ್ಸ್. ವಾಪಸ್ ಹೋಗೋಕೆ ಕೇಳ್ತಿಲ್ಲ ನನ್ನ ಮನಸ್ಸು. ಜಾತ್ರೆಗೆ ಹೋಗೋದೆ ನಮ್ಮ ವರ್ಷದ ಕನಸು. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಜನ ಸೇರೋ ಮಂದಾರ್ತಿ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಣ್ಣ ತಂಗಿ ಅಕ್ಕ ತಮ್ಮ ಬನ್ನಿ ಎಲ್ಲರೂ ಮಂದಾರ್ತಿ ಜಾತ್ರೆಗೆ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಣ್ಣ ತಂಗಿ ಅಕ್ಕ ತಮ್ಮ ಬನ್ನಿ ಎಲ್ಲರೂ ಮಂದಾರ್ತಿ ಜಾತ್ರೆಗೆ ಹೋಗೋಣ. ಬನ್ನಿ ಎಲ್ಲರೂ ದೇವಸ್ಥಾನದಲ್ಲಿ ಸೇರೋಣ. ಆ ದೇವಿಗೆ ಕೈ ಮುಗಿದು ಸೇವೆ ಮಾಡೋಣ. ಕೆಂಡ ತುಳಿದು ಹರಕೆ ತೀರ್ಸೋಣ. ಪ್ರೀತಿಯಿಂದ ತೇರು ಎಳೆಯೋಣ. ವರ್ಷಕ್ಕೊಮ್ಮೆ ಎಲ್ಲ ಮರೆತು ಖುಷಿಯಾಗಿ ಇರೋಣ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಜಾತ್ರೆ ನೋಡೋಣ ಅಂತ ನಾನು ಸಿಟಿಯಿಂದ ಬಂದೆ. ಬಾರೋ ಮಗನೆ ಹೇಗಿದ್ದೀಯ ಅಂದರು ನನ್ನ ತಂದೆ. ಅಣ್ಣ ಬಾರೋ ನನಗೆ ಗೊಂಬೆ ಕೊಡ್ಸು ಅಂದ್ಲು ತಂಗಿ. ಊಟ ಮಾಡಿ ಸುತ್ತೋಕೆ ಹೋಗು ಅಂದ್ಲು ನಮ್ಮಮ್ಮ ಕೂಗಿ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಜಾತ್ರೆ ಇದು ನಮ್ಮ ಜಾತ್ರೆ. ಜಾತ್ರೆ ನಮ್ಮೂರ ಜಾತ್ರೆ. ಜಾತ್ರೆ. ಮಗ ಯಾವಾಗ ಬಂದೆ ಅಂದ್ರು ದಾರಿಲಿ ಸಿಕ್ಕಿದ ಫ್ರೆಂಡ್. ಅವರ ಜೊತೆ ಹೊಟ್ಟೆ ಜಾತ್ರೆಯಲ್ಲಿ ಫುಲ್ ರೌಂಡ್ಸ್. ವಾಪಸ್ ಹೋಗೋಕೆ ಕೇಳ್ತಿಲ್ಲ ನನ್ನ ಮನಸ್ಸು. ಜಾತ್ರೆಗೆ ಹೋಗೋಡೆ ನಮ್ಮ ವರ್ಷ ಕನಸು. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಇದು ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ. ಹತ್ತೂರ ಜನ ಸೇರೋ ಮಂದಾರ್ತಿ ಜಾತ್ರೆ. ಇದು ನಮ್ಮ ಜಾತ್ರೆ, ಜಾತ್ರೆ. ಇದು ನಮ್ಮ ಜಾತ್ರೆ, ಜಾತ್ರೆ. ಇದು ನಮ್ಮ ಜಾತ್ರೆ, ಜಾತ್ರೆ. ನಮ್ಮೂರ ಜಾತ್ರೆ, ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಣ್ಣ ತಂಗಿ ಅಕ್ಕ ತಮ್ಮ ಬನ್ನಿ ಎಲ್ಲರೂ ಮಂದಾರ್ತಿ ಜಾತ್ರೆಗೆ ಹೋಗೋಣ.
ಮಂದಾರ್ತಿಯ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಬಾಲಕೃಷ್ಣ ಶೆಟ್ಟಿಯವರು ದೇವಸ್ಥಾನದ ವಿಶೇಷತೆ, ಕೆಂಡ ಸೇವೆ ಹೇಗೆ ನಡೆಯುತ್ತೆ, ಅನ್ನಪ್ರಸಾದ ಸೇವೆ ಯಾವಾಗಿರುತ್ತೆ, ಯಕ್ಷಗಾನದ ಹಿನ್ನೆಲೆ ಏನು, ಅದು ಹುಟ್ಟಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನ ಕೇಳಿಸ್ಕೊಂಡು ಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಬಾಲಕೃಷ್ಣ ಶೆಟ್ಟಿ ಅಂತ, ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳದ ಮೇಲ್ವಿಚಾರಕನಾಗಿ 25 ವರ್ಷ ಕೆಲಸ ಮಾಡಿರುತ್ತೇನೆ. ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈಗ ಸದ್ಯ ಅಂತ ಹೇಳಿದರೆ ಅಂತಾರೆ ದೇವರಿಗೆ ಪ್ರೀತಿಯಾದ ಸೇವೆ ಅಂತ ಹೇಳಿದರೆ ಯಕ್ಷಗಾನ ಸೇವೆ. ಯಕ್ಷಗಾನ ಸೇವೆ ಅಂತ ಹೇಳಿದರೆ ಈಗ ಸಾಮಾನ್ಯ ನಮ್ಮಲ್ಲಿ 5 ಮೇಳಗಳು ಇವೆ. ಮೇಳ ಅಂತ ಹೇಳಿದರೆ ಒಂದು ಈಗ ಸಾಮಾನ್ಯ ಬುಕ್ಕಿಂಗ್, ಈಗ ಹರಕೆ ಸೇವೆಯನ್ನು ಬುಕ್ ಮಾಡಿದರೆ ಸಾಮಾನ್ಯ 46-47ನೇ ಇಸ್ವಿಗೆ ಈಗ ಬುಕ್ ಮಾಡಿದವರಿಗೆ ಸಿಗುವಂಥದ್ದು. ಅಂದರೆ ಸಾಮಾನ್ಯ 23-24 ವರ್ಷದ ಸೇವೆಗಳು ಈಗಾಗಲೇ ಬುಕ್ಕಿಂಗ್ ಆದದಿದೆ. ಮತ್ತು ಮಳೆಗಾಲದಲ್ಲಿ ನಾವು ಜೂನ್ನಿಂದ ನವಂಬರ್ವರೆಗೆ 2 ಸೇವೆಗಳನ್ನು ಪೂರೈಸ್ತಾ ಇರ್ತೇವೆ. ಅದು ಸಹ ಸಾಮಾನ್ಯ 4ರಿಂದ 5 ವರ್ಷದವರೆಗೆ ಬುಕ್ಕಿಂಗ್ ಆಗಿದೆ ಈಗ, 5 ವರ್ಷದವರೆಗೆ. ಮತ್ತು ಯಕ್ಷಗಾನ ಸೇವೆ ಅಂತ ಹೇಳಿದರೆ ಹೇಳಿಕೊಳ್ಳಿಕ್ಕೆ ಅವರಿಗೆ ಕೆಲವರು ಕಷ್ಟದಲ್ಲಿರುವವರು, ಈ ಮದುವೆ, ಈ ಇಂಥ ರೀತಿಯ ಕಾರ್ಯ, ಹೌದು, ಸಂತಾನ ಇಲ್ದಿದ್ದವರು, ಈ ಅಂಥ ಘೋರ ರೋಗ ಬಂದವರು, ಕಾಯಿಲೆ ಇದ್ದವರು, ಆ ರೀತಿಯ ಜನರೆಲ್ಲ ಹೆಚ್ಚಿನವರೆಲ್ಲ ಹೇಳಿಕೊಳ್ಳುವಂಥ ಸೇವೆಗಳು ಜಾಸ್ತಿ. ಯಾರಲ್ಲಿ ಕೇಳಿದ್ರು ಇಷ್ಟರವರೆಗೆ ನಮ್ಮ ಸೇವೆ ಆಗಲಿಲ್ಲ, ಇದು ಹರಕೆ ನಮ್ಮ ಆಸೆ ನೆರವೇರಲಿಲ್ಲ ಅಂತ ಹೇಳುವವರು ಭಾರಿ ಕಡಿಮೆ. ನಮಗೆ ಇಷ್ಟರವರೆಗೆ ಸಿಕ್ಕಿದ್ದಿಲ್ಲ. ಸಾಮಾನ್ಯ ನಾವು 5 ಜಿಲ್ಲೆಗಳಲ್ಲಿ ಈಗ ಯಕ್ಷಗಾನ ನಮ್ಮದು ಸೇವೆ ತಿರುಗಾಟ ನಡೀತದೆ. ಅಂದರೆ ಮಂಗಳೂರು, ಈಚೆ ಉತ್ತರ ಕನ್ನಡ, ಆಚೆ ಶಿವಮೊಗ್ಗದವರೆಗೆ NR ಪುರ, ಚಿಕ್ಕಮಗಳೂರು, ಸಾಗರದವರೆಗೆ ನಮ್ಮ ಎಲ್ಲ 5 ವರ್ಷ 6.5 ತಿಂಗಳು ತಿರುಗಾಟದಲ್ಲಿ ಈ ಏರಿಯಾಗಳಲ್ಲೆಲ್ಲ ನಮ್ಮ ಹರಕೆ ಸೇವೆಗಳು ನಡೀತಾ ಇರ್ತವೆ. ಯಕ್ಷಗಾನ ಸೇವೆ ಅಂತ ಹೇಳಿದರೆ ಹಿಂದೆ ಈ ಮೇಳ ಯಾವಾಗ ಪ್ರಾರಂಭವಾಗಿದೆ ಅಂತ ಹೇಳುವಂಥ ದಾಖಲೆಗಳೇ ನಮಗೆ ಇಷ್ಟರವರೆಗೆ ಯಾವುದೇ ಸಿಕ್ಕಿಲ್ಲ. ಹಿಂದೆ ಒಬ್ಬ ಗಾಣಿಗ ಜಾತಿಯ ಒಬ್ಬ ಕಳ್ಳ ಆಣೆಗುಡ್ಡೆ ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಹೋದಾಗ ಅವನಿಗೆ ಒಂದು ಬುಟ್ಟಿ ಸಿಗ್ತದೆ. ಅದನ್ನು ಅವ ಹೊತ್ಕೊಂಡು ಬರ್ತಾನೆ ದೇವರ ಇದರ ರೀತಿಯಲ್ಲಿ. ಹೊತ್ತು ತರುವ ಸಂದರ್ಭದಲ್ಲಿ ಬಾರಾಳಿ ಸಮೀಪ ಬರುವ ಸಂದರ್ಭದಲ್ಲಿ ಅದು ಭಾರ ಆಗ್ತದೆ. ಭಾರ ಆಗಿದ್ದ ಕೂಡಲೇ ಅಲ್ಲಿ ಇಳಿಸ್ತಾರೆ. ಇಳಿಸಿ ಆ ಪೆಟ್ಟಿಗೆಯಲ್ಲಿ ನೋಡುವಾಗ, ಭತ್ತದ ಪೆಟ್ಟಿಗೆ ನೋಡುವಂತಿಗೆ ಅದರಲ್ಲಿ ಒಂದು ಗೆಜ್ಜೆ ಸರ ಮತ್ತು ಒಂದು ಇದಿರ್ತದೆ, ಗಣಪತಿ ವಿಗ್ರಹ ಇರ್ತದೆ. ಕಡೆಗೆ ಆ ಗಣಪತಿಯನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಆ ದೇವರ ಅನುಗ್ರಹ ಆಗ್ತದಂತೆ ಅವನಿಗೆ. ಅನುಗ್ರಹದಲ್ಲಿ ದೇವಿಯ ಮಾತಿನಂತೆ ಅವ ಇಲ್ಲಿ ಬಂದು ಗೆಜ್ಜೆ ಕಟ್ಟಿ ಮೇಳವನ್ನು ಪ್ರಾರಂಭ ಮಾಡುವುದು. ಅಂತೂ ಅಂತ ಹೇಳುವಂಥ ಗಾಣಿಗ ಜಾತಿಯವರು ಮಾಡಿದಂತಹ ಮೇಳ ಇದು. ಈಗ ಸಾಮಾನ್ಯ ಅವರ ಜಾತಿಯವರು ಹೆಚ್ಚಿನವರೆಲ್ಲ ಇದ್ದಾರೆ, ಅವರ ಸಂಬಂಧಿಕರು ಇದ್ದಾರೆ ಕೆಲವರೆಲ್ಲ. ಈಗ ಸಾಮಾನ್ಯ ಈಗ ಯಕ್ಷಗಾನ ಸೇವೆ ಅಂತ ಹೇಳಿದರೆ ಸಾಮಾನ್ಯ ಒಂದು ಬೇಕಂತ ಹೇಳಿ ಬುಕ್ಕಿಂಗ್ ಮಾಡಿದರೆ ಕಡಿಮೆ ಅಂದರೆ 23-24 ವರ್ಷ ಕಾಯಬೇಕಾಗ್ತದೆ ಎಲ್ಲ ಪ್ರತಿಯೊಬ್ಬರು. ಮತ್ತು ಎಲ್ಲ ಹೆಚ್ಚಿನವರು ಈ ಯಕ್ಷಗಾನ ಸೇವೆಯನ್ನು ಹೇಳ್ಕೊಂಡವರದ್ದು ಪ್ರತಿಯೊಂದು ಆಸೆಗಳು ನೆರವೇರಿದೆ ಅಂತ ಹೇಳೋದು ಬಿಟ್ಟರೆ ನಮ್ಮ ಆಸೆ ನೆರವೇರಲಿಲ್ಲ ಅಂತ ಹೇಳುವವರು ಭಾರಿ ಕಡಿಮೆ. ಅಷ್ಟು ನಂಬಿಕೆ ಈ ದೇವರ ಬಗ್ಗೆ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಭಾರಿ ಪ್ರತೀತಿ ಯಕ್ಷಗಾನ ಸೇವೆ ಅಂತ ಹೇಳಿದೆ. ಈಗ ಅಕಸ್ಮಾತ್ ಈಗ ಯಾರಾದರೂ ಸೇವೆಯನ್ನು ಕ್ಯಾನ್ಸಲ್ ಮಾಡಿದರೆ ಬೇರೆಯವರಿಗೆ ಇದು ಅವರಿಗೆ ಯಾವುದೇ ಸೂತಿಕ ಅಥವಾ ಬೇರೆ ರೀತಿಯ ಸಮಸ್ಯೆಗಳು ಬಂದಾಗ ಸಾಮಾನ್ಯ 2 ದಿವಸ ಮಧ್ಯೆ ಗ್ಯಾಪ್ ಇರುವಾಗ ಹೇಳಿದ್ರು ಅದಕ್ಕೂ ಮಾಡಲಿಕ್ಕೆ ತಯಾರಾಗಿದ್ದವರು ಇದ್ದಾರೆ. 1-2 ದಿವಸದಲ್ಲಿ ಮಾಡಲಿಕ್ಕೆ ರೆಡಿ ಇದ್ದವರು ಎಷ್ಟೋ ಮಂದಿ ನಮ್ಮಲ್ಲಿ ಈಗ ಲೀಸ್ಟಲ್ಲಿ ಬರ್ಕೊಂಡೋದೇ ಇದೆ. ಒಂದು ವಾರ ಅಂತ ಹೇಳಿದ್ರು ಮಾಡಲಿಕ್ಕೆ ರೆಡಿ ಇದ್ದವರು ಇದ್ದಾರೆ. ಮತ್ತು 1-2 ದಿವಸ ಇದ್ದಲ್ಲಿ ಹರಕೆ ಸೇವೆ ಇದೆ ಅಂತ ಹೇಳಿದ್ರೆ ಅಂತಾರು ಮಾಡ್ಲಿಕ್ಕೆ ರೆಡಿ ಇದ್ದವರು ಇದ್ದಾರೆ. ಅಂದ್ರೆ ಬೇರೆಯವರು ಮಾಡೋಕ್ಕಾಗದೇ ಇದ್ದಾಗ ಇವರಿಗೆ ಆ ಸೇವೆಯನ್ನು ಕೊಟ್ಟು ನಾವು ಅಂತೂ ಯಾವುದು 5 ವರ್ಷದಲ್ಲಿ ನಾವು ಯಕ್ಷಗಾನ ಪ್ರಾರಂಭವಾದ ನವೆಂಬರಲ್ಲಿ ಪ್ರಾರಂಭವಾದರೆ ಮೇವರೆಗೆ ಯಾವುದೇ ದಿವಸ ಒಂದು ಯಕ್ಷಗಾನ ಸೇವೆಯನ್ನು ನಿಲ್ಲಿಸುವಂಥ ಕ್ರಮ ಇಲ್ಲ. ಪ್ರತಿನಿತ್ಯ ನಡೆಯುವಂಥ ಕಾರ್ಯಕ್ರಮ, ಆ ಸೇವೆ ಪ್ರತಿನಿತ್ಯ ನಡೆಯುವಂಥದ್ದು. ನವೆಂಬರಲ್ಲಿ ಪ್ರಾರಂಭ ಮಾಡ್ತೇವೆ 2ನೇ ವಾರದಲ್ಲಿ, ಅದರ ನಂತರ ಮೇ 2ನೇ ವಾರದಲ್ಲಿ 2 ಅಥವಾ 3ನೇ ವಾರದಲ್ಲಿ ಮುಗಿಸ್ತೇವೆ. ಅಷ್ಟುವರೆಗೆ ಮಧ್ಯದ ಯಾವುದೇ ಸೇವೆ ಈಗ 5 ಮೇಳಗಳಲ್ಲಿ 5 ಸೇವೆ ಇರುವತ್ತಿಗೂ ಯಾವ ಸೇವೆಗಳನ್ನು ಮಧ್ಯಂತರದಲ್ಲಿ ನಿಲ್ಲಿಸುವಂಥ ಕ್ರಮ ಇಲ್ಲ. ಅಲ್ಲಿ ಬಾರಾಳಿಯಲ್ಲಿರೋ ಗಣಪತಿಯ ಮೂಲ ಮತ್ತು ಬಾರಾಳಿಯಲ್ಲಿ ಅಲ್ಲಿ ಆ ಗೆಜ್ಜೆ ಮತ್ತು ಅಲ್ಲಿ ಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ಕಾರಣ
ಇಲ್ಲಿ ಯಕ್ಷಗಾನ ಸೇವೆ ಪ್ರಾರಂಭ ಮಾಡುವ ಮುಂಚೆ ಅಲ್ಲಿ ಬಾರಾಳಿ ದೇವಸ್ಥಾನದಲ್ಲಿ ಗಣಹೋಮವನ್ನು ಮಾಡಿ ಅಲ್ಲಿ ಸಂಜೆ ಹೋಗಿ ಗೆಜ್ಜೆಯನ್ನು ಪ್ರಥಮ ಗೆಜ್ಜೆ ಶ್ರೀವೇಷಧಾರಿಗಳು ಹೋಗಿ ಗೆಜ್ಜೆ ಕಟ್ಟಿ ಅದೇ ದಿನ ರಾತ್ರಿ ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಬೆಳಗಿನ ತನಕ ಸೇವೆ ಆಟ ಪ್ರಥಮ ಸೇವೆ ದೇವರ ಸೇವೆ ಅಂತ ಮಾಡ್ತೇವೆ. ಆಮೇಲೆ ಇದು ಕೆಂಡ ಸೇವೆ ಅಂತ ಕೆಂಡ ಸೇವೆ ಅಂತ ಹೇಳಿದರೆ ನಮ್ಮ ಕ್ಷೇತ್ರ ಮಹಾತ್ಮೆ ಅಂತ ಕಥೆಯಲ್ಲಿ ಮಹಿಷಾಕ್ಯ ಎನ್ನುವಂತಹ ಒಬ್ಬ ದಾನವ ಬರ್ತಾನೆ. ಅವನ ವಧೆ ಮಾಡುವ ಸಂದರ್ಭದಲ್ಲಿ ದೇವಿಯ ಜೊತೆಗೆ ಕಲ್ಕುಡಾಕ್ಯ, ಹಾಯ್ಗುಳಿ, ಬಬ್ಬರಿಯ ಎಲ್ಲ ದೇವತೆಗಳು ಜೊತೆಯಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಅವನ ವಧೆ ಮಾಡಿದ ಸಂದರ್ಭದಲ್ಲಿ ಹಾಯ್ಗುಳಿಗೆ ಪ್ರೀತ್ಯರ್ಥವಾದಂತಹ ಸೇವೆಯನ್ನು ಕೆಂಡ ಸೇವೆ ಅಂತ ಹೇಳಿ ಅದ್ರ ಪ್ರಯುಕ್ತ ಇಲ್ಲಿಗೆ ನೆರವೇರ್ತಾ ಇದೆ ಕೆಂಡ ಸೇವೆ ಅಂತ. ಇಲ್ಲಿ ಸುಬ್ರಹ್ಮಣ್ಯನ ಸಾನ್ನಿಧ್ಯ ಅಂತ ಹೇಳಿದ್ರೆ ಇಲ್ಲಿ ಪಂಚಕನ್ಯೆಯರು ಉದ್ಭವವಾಗುವಾಗ ಅವರು ನಾಗಕನ್ನಿಕೆಯರಾಗಿ ಇರುವುದರಿಂದ ಇಲ್ಲಿ ಸುಬ್ರಹ್ಮಣ್ಯನ ಸಾನ್ನಿಧ್ಯದಲ್ಲಿ ನಾಗಕನ್ನಿಕೆಯರು ಇರುವಂತಹ ಅನುಗ್ರಹ ಅವರಿಗೆ ಸಿಗ್ತದೆ ಆ ಕಥೆಯಲ್ಲಿ. ಆ ರೀತಿ ಕಥೆಯಲ್ಲಿದೆ. ಹೌದು. ಮತ್ತೆ ಇಲ್ಲಿ ಸಾಮಾನ್ಯವಾಗಿ ವರ್ಷಕ್ಕೆ ಎಷ್ಟು ದಿನ ನಡೀತದೆ ಜಾತ್ರೆ? ವರ್ಷದಲ್ಲಿ ಯಾವ ದಿನಗಳಲ್ಲಿ ಅಥವಾ ಅದು ಬದಲಾವಣೆ ಆಗುತ್ತೆ? ದಿನ ಬದಲಾವಣೆ ಆಗುತ್ತೆ? ಫೆಬ್ರವರಿ ಬರುವಂತಹ ಸಂಕ್ರಾಂತಿಯ ದಿನದಂತ ಕೆಂಡ ಸೇವೆ, ಅದರ ಮಾರನೇ ದಿವಸ ರಥೋತ್ಸವ, ಅದರ ನಂತರ 3ನೇ ದಿವಸದಲ್ಲಿ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ದೀಪೋತ್ಸವ ಕಾರ್ಯಕ್ರಮ ಮುಗಿದ ನಂತರ ಬೆಳಗಿನ ತನಕ ಯಕ್ಷಗಾನ ಸೇವೆ ನಡೀತದೆ. ಇಲ್ಲಿ ಏನು ಯಕ್ಷಗಾನ ಸೇವೆ ನಡೆಯುತ್ತೆ ಅದು ಪ್ರತಿ ವರ್ಷ ಇರುತ್ತೆ, ಇದಕ್ಕೋಸ್ಕರನೇ ನಡೆಯೋದು. ಅಂದ್ರೆ ದೇವರಿಗೆ ಒಂದು ಸೇವೆ ಕೊಡ್ಲಿಕ್ಕೆ ಅಂತ ಅವ್ರು ಎಲ್ಲ ತಂಡದವರು ಬರ್ತಾರೆ. ಅಲ್ಲ, ದೀಪೋತ್ಸವ ದಿನ ಯಕ್ಷಗಾನ ಸೇವೆ ಅಂತ ಹೇಳಿದರೆ 5 ತಂಡಗಳು ಒಟ್ಟಿಗೆ ಭಾಗವಹಿಸಿ ಒಂದು ದಿವಸ ಕಾರ್ಯಕ್ರಮ ಅಂದರೆ ಸೇವೆ ಆಟ ಈ ಜಾತ್ರೆ ಸಂದರ್ಭದಲ್ಲಿ ಮಾಡ್ತಾರೆ. ನೀವು ಕಾಯಬೇಕಾಗಿರುವಂಥ ಸೇವೆ ಅಂತ ಹೇಳಿದರೆ ಈ ಯಕ್ಷಗಾನ ಸೇವೆ. ಬೇರೆ ಸೇವೆಗಳು ನೀವು ಯಾವ ಸಂದರ್ಭದಲ್ಲಿ ಬಂದು ಯಾವ ದಿವಸ ಬೇಕಾದರೂ ನೀವು ಕೆಲವು ಸೇವೆಗಳನ್ನು ಒಂದು ವಾರದಲ್ಲೋ 15 ದಿವಸದಲ್ಲೆಲ್ಲ ಮಾಡಲಿಕ್ಕಾಗ್ತದೆ. ಕೆಲವು ಸೇವೆಗಳನ್ನು ಅದೇ ದಿವಸ ಬಂದು ಅಲ್ಲೇ ಬುಕ್ಕಿಂಗ್ ಮಾಡಿ ಇಲ್ಲಿ ನಾವು ಹರಿವಣ್ಯ ಬೇರೆ ಅಲಂಕಾರ ಪೂಜೆ ಮತ್ತು ಬೇರೆ ಬೇರೆ ಸೇವೆಗಳೆಲ್ಲ ಇರ್ತವೆ. ಅದನ್ನೆಲ್ಲ ನಾವು ಅವರು ಎಣಿಸಿದ ಕೂಡಲೇ ಬಂದು ಆ ದಿವಸ ಎಣಿಸಿದ ದಿವಸವೇ ಮಾಡಲಿಕ್ಕಾಗ್ತದೆ. ಈ ಯಕ್ಷಗಾನ ಸೇವೆ ಹಾಗಲ್ಲ, ಈ ಸಾಮಾನ್ಯ 22-23 ವರ್ಷ ಕಾದು ಮಾಡಬೇಕು. ಅದಲ್ಲದಿದ್ದರೆ ಯಾರಿಗಾದರೂ ಸೂತಿಕ ಅಥವಾ ಬೇರೆ ರೀತಿಯ ತೊಂದರೆ ಆದಲ್ಲಿ ಅವರ ಬದಲಿ ವ್ಯವಸ್ಥೆಗಾಗಿ ಆ ದಿವಸ ಅವರಿಗೆ ಅವಕಾಶ ಸಿಗ್ತದೆ ಅಷ್ಟೇ. ನನ್ನದೊಂದು ಪ್ರಶ್ನೆ ಏನು ಅಂದರೆ, ಈಗ ಯಕ್ಷಗಾನ ಸೇವೆ ಈಗ ನಾನು ಅರ್ಕೆ ಕೇಳ್ಕೊಂಡಿದ್ದೀನಿ ದೇವ್ರ ಹತ್ರ, ನಾನು ಅದನ್ನ ಬುಕ್ ಮಾಡಬೇಕಾಗಿರೋದು ಯಾವಾಗ? ಅಂದ್ರೆ ಆ ವ್ಯಕ್ತಿಗಳು ಈಗ ಏನೋ ಕಷ್ಟ ಬಂದಿದೆ ಅವರಿಗೆ, ಹೌದು, ಈಗ ಅಕಸ್ಮಾತ್ ಅವರಲ್ಲಿ ಏನೋ ಜಾಗದ್ದೋ ಅಥವಾ ಆರೋಗ್ಯ ಸಮಸ್ಯೆಯೋ ಅಥವಾ ಯಾವ ಸಂತಾನದ ಬಗ್ಗೆಯೋ ಯಾವ ಮಕ್ಕಳಿರುವುದಿಲ್ಲ ಅವರಿಗೆ ಆ ಸಂದರ್ಭದಲ್ಲಿ ಅವರು ನಮ್ಗೆ ಇಂಥದ್ದು ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೂಡಲೇ ಬುಕ್ಕಿಂಗ್ ಮಾಡಬೇಕು. ಇಲ್ಲೇ ಬುಕ್ ಮಾಡಬೇಕು. ಆ ಬುಕ್ ಮಾಡಿದ ನಂತರ ಅವರಿಗೆ ಆ ಇದಾಗ್ತದೆ. ಮತ್ತು ಆ ಸಂದರ್ಭದಲ್ಲಿ ಸಮಯದವರೆಗೆ ಕಾಯಬೇಕು, 22-23 ವರ್ಷ ಕಾಯಬೇಕು. ಅದಲ್ಲ ಅಂತ ಕೆಲವು ಸಂದರ್ಭದಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಅಂದರೆ ತೊಂದರೆ ಬಂದಂಥ ಯಕ್ಷಗಾನ ಸೇವೆಗಳು ಸಿಗುತ್ತವೆ. ಆ ಟೈಮಲ್ಲಿ ಮಾಡ್ಲಿಕ್ಕಾಗ್ತದೆ. ಅಂದ್ರೆ ಅವರು ಅದನ್ನ ನಡೆಸ್ಕೊಂಡು ಹೋಗ್ತಾರೆ, ಅವ್ರ ಯಾರು ಮಿಸ್ ಮಾಡಲ್ಲ. ಆ ಥರ ಈಗ ನನ್ನ ಕೆಲಸ ಆಯ್ತು, ನಾನು ಇನ್ನೇನು ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಯಾರು ಆ ಥರ ಆ ರೀತಿಯಲ್ಲಿ ಅವ್ರಿಗೆ ಅಕಸ್ಮಾತ್ ಆ ರೀತಿಯಲ್ಲಿ ಇದು ಮಾಡುವವರು ಭಾರಿ ಕಡಿಮೆ. ಯಾರು ನಮ್ಮ ಕೆಲಸ ಆಗಿದೆ, ನಾವು ಆ ಸೇವೆಯನ್ನು ಮಾಡುವುದಿಲ್ಲ ಅಂತ ಹೇಳುವಂಥ ಭಾವನೆಯಲ್ಲಿ ಇದ್ದವರು ಕಡಿಮೆ. ಇನ್ನಲ್ಲಿ ಒಂದೊಮ್ಮೆ ಎಲ್ಲೋ ಅಕಸ್ಮಾತ್ ಯಾವುದೋ ನಮ್ದು ಇವತ್ತು ಸೇವೆ ಇದಾಗಲಿಲ್ಲ, ನಮ್ದಿನ್ನು ಯಾವುದು ನಮ್ಮ ಕೆಲಸ ಆಗಲಿಲ್ಲ ಅಥವಾ ನಮ್ಮ ಆಸೆ ನೆರವೇರಲಿಲ್ಲ ಅಂತ ಹೇಳುವವರಿದ್ದರೂ ಸೇವೆಯನ್ನು ಖಂಡಿತ ಅವರು ನಿಲ್ಲಿಸುವುದಿಲ್ಲ, ಸೇವೆಯನ್ನು ಪೂರೈಸಿ ಬಿಡ್ತಾರೆ. ಯಾರು ಅದ್ರ ಬಗ್ಗೆ ನಾವು ಸೇವೆ ಮಾಡುವುದಿಲ್ಲ ಅಂತ ಹೇಳಿ ಇದು ಮಾಡಿದವರು ಇಷ್ಟರವರೆಗೆ ನಮ್ಮ ಗಮನಕ್ಕೆ ಬಂದದ್ದಿಲ್ಲ. ಸಾಮಾನ್ಯ 25 ವರ್ಷದಲ್ಲಿ ನಾವು ಇದರಲ್ಲಿ ನಮ್ಮ ಗಮನಕ್ಕೆ ಬಂದದ್ದಿಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ, ಇಲ್ಲಿ ಪ್ರತಿ ವರ್ಷ ಜಾತ್ರೆಗೆ ಎಷ್ಟು ಜನ ಸೇರ್ತಾರೆ? ಎಷ್ಟು ಸಾವಿರ ಅಥವಾ ಎಷ್ಟು ಲಕ್ಷ? ಸಾಮಾನ್ಯ ಯಕ್ಷಗಾನ ಇದು ನಮ್ಮ ಜಾತ್ರೆಯ ಸಂದರ್ಭ 3 ದಿವಸ. ಈಗ ನಮ್ಮ ಫೆಬ್ರವರಿಯಲ್ಲಿ ಬರುವಂಥ ಸಂಕ್ರಮಣದ ದಿನ ಕೆಂಡ ಸೇವೆ ನಡೀತದೆ. ಅದರ ಮಾರನೇ ದಿವಸ ರಥೋತ್ಸವ ನಡೀತದೆ. 3ನೇ ದಿವಸ ದೀಪೋತ್ಸವ ನಡೀತದೆ. ಈ 3 ದಿನಕ್ಕೆ ಸಾಮಾನ್ಯ ನನ್ನ ಈಗಿನ ಲೆಕ್ಕಾಚಾರದ ನಂತರ ಸಾಮಾನ್ಯ ಒಂದು 3 ಲಕ್ಷದ ಜನವರೆಗೆ 3 ದಿವಸ ಬಂದು ಹೋಗ್ತಾರೆ ಅಂತ ಹೇಳುವಂಥ ಒಂದು ಅಂದಾಜಿದೆ. ನಾವು ಈ ಸಲ ಕೆಂಡ ಸೇವೆಗೆ ಎಷ್ಟು ಜನ ಬಂದಿದ್ರು ಅಂತ ಏನಾದರೂ ನೋಡಿ. ಈಗ ಕೆಂಡ ಸೇವೆಗೆ ಅಂತ ಸಾಮಾನ್ಯ 12,000 ಚಿಲ್ಲರೆ ಏನೋ ಕೆಂಡ ಸೇವೆ ನಮ್ಮಲ್ಲಿ ಟಿಕೆಟ್ ಖರೀದಿ ಮಾಡಿ ಕೆಂಡ ಸೇವೆ ಇದು ಮಾಡಿದವರು ಇದ್ದಾರೆ. ಅಕಸ್ಮಾತ್ ಕೆಲವರೆಲ್ಲ ಏನು ಮಾಡ್ತಾರೆ, ಟಿಕೆಟ್ ತಗೊಳ್ಳಿಕ್ಕೆ ಆಗದೆ, ಕೆಂಡ ಸೇವೆ ಟಿಕೆಟ್ ಪರ್ಚೇಸ್ ಮಾಡಲಿಕ್ಕೆ ಆಗದೆ ಇದ್ದವರು ಕಾಣಿಕೆ ಹುಂಡಿಗೆ ಹಣ ಹಾಕಿ ಕೆಂಡ ಸೇವೆಯನ್ನು ಪೂರೈಸ್ಕೊಂಡು ಹೋಗುವವರು ಇರ್ತಾರೆ.
ಸಾಮಾನ್ಯ ಆ ದಿವಸ ಸಾಮಾನ್ಯ 50ರಿಂದ 1 ಲಕ್ಷ ಜನ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಕೆಂಡ ಸೇವೆ ಮುಗಿಯುವಲ್ಲಿವರೆಗೆ ಸಾಮಾನ್ಯ 1 ಲಕ್ಷ ಜನ ಮೇಲೆ ಬಂದು ಹೋಗ್ತಾರೆ. ಸಾಮಾನ್ಯ 15ರಿಂದ 20 ಸಾವಿರ ಜನ ಬೆಳಿಗ್ಗೆ ಸಂಜೆ ಅಂತ ಹೇಳಿ ಸಾಮಾನ್ಯ ಒಂದು 20ರಿಂದ 25 ಸಾವಿರ ಜನ ಮಧ್ಯಾಹ್ನ ಸಂಜೆ ಅನ್ನಪ್ರಸಾದದ ವ್ಯವಸ್ಥೆಗೆ ಸಹ ಅಲ್ಲಿ ಭಾಗವಹಿಸಿ ಹೋಗ್ತಾರೆ. ಈ ಅನ್ನ ಸಂತರ್ಪಣೆ ಎಷ್ಟು ದಿನ ಇರುತ್ತೆ ಅಂದ್ರೆ? ಅಲ್ಲ ನಮ್ದು ಈ ಅನ್ನ ಸಂತರ್ಪಣೆ ಅಂತ ಹೇಳಿ ಸಾಮಾನ್ಯ ಏನೋ ಇದೆ ಪ್ರತಿ ವರ್ಷದಲ್ಲಿ ಎಲ್ಲ ದಿವಸ ನಮ್ಮಲ್ಲಿ ಅನ್ನ ಸಂತರ್ಪಣೆ ಇದೆ. 2 ಸಾಮಾನ್ಯ, ಒಂದು ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಂತ ಹೇಳಿ ವರ್ಷದಲ್ಲಿ ನಮಗೆ ಪ್ರತಿನಿತ್ಯ ಒಂದು 2,000 ಸ್ಟೂಡೆಂಟ್ಸೇ ಇಲ್ಲಿ ಅನ್ನಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರೆ. ಇಲ್ಲಿ ಭಕ್ತಾದಿಗಳು ಸಾಮಾನ್ಯ 2ರಿಂದ 3 ಸಾವಿರ ಜನ ಮಂಗಳವಾರ, ಶುಕ್ರವಾರ ಮತ್ತು ಆದಿತ್ಯವಾರ ದಿನ 5ರಿಂದ 6 ಸಾವಿರ ಜನ ಭಕ್ತಾದಿಗಳೇ ಸೇರ್ತಾರೆ. ಮಂಗಳವಾರ, ಶುಕ್ರವಾರ, ಭಾನುವಾರ ದಿವಸ 3 ದಿನ ವಿಶೇಷ, ಏನು ಸಾಮಾನ್ಯ ರಜೆ, ದೇವಿ ವಾರ ಅಂತ ಇರ್ತದೆ, ಆ ದಿವಸದಲ್ಲಿ ಜಾಸ್ತಿ. ಈಗ ಅನ್ನಪ್ರಸಾದ ಮಧ್ಯಾಹ್ನ ಹೊತ್ತಿನ ಮಾತ್ರನಾ? ಈ ಮೊದಲೆಲ್ಲ ಸಂಜೆ ಸಮಯ ಇರಲಿಲ್ಲ. ಈಗ ಸಾಮಾನ್ಯ 4-5 ವರ್ಷದಿಂದ ಸಂಜೆಗೂ ಸಹ ಅನ್ನಪ್ರಸಾದ ವ್ಯವಸ್ಥೆ ಇದೆ. ಎಷ್ಟು ಜನ ಬಂದರೂ ಅವ್ರನ್ನ ಹಾಗೆ ಕಳಿಸುವಂಥ ವ್ಯವಸ್ಥೆ ಇಲ್ಲ. ಅದೇ ಈಗ ಜಾತ್ರೆಗೆ ಬಂದಿದ್ದ ಅಷ್ಟು ಲಕ್ಷ ಜನಕ್ಕೆ ಏನು ತೊಂದರೆ ಆಗದೆ ಹೆಚ್ಚಿನವ್ರು ಈಗ ಅಕಸ್ಮಾತ್ ಊಟಕ್ಕೆ ಅವರಿಗೆ ಟೈಮ್ ಇಲ್ಲದೆ ವಾಪಸ್ ಹೋದವರು ಬಿಟ್ಟರೆ ಅಂತಾರೆ. ಅನ್ನಪ್ರಸಾದ ಬೇಕಂತ ಕಾದವರಿಗೆ ಯಾರಿಗೂ ಇಲ್ಲ ಅಂತ ವಾಪಸ್ ಕಳಿಸುವಂಥ ಕ್ರಮ ಇಲ್ಲ. ವರ್ಷಂಪ್ರತಿ ಸಾಮಾನ್ಯ 25 ವರ್ಷ ಅನ್ನಪ್ರಸಾದ ಸ್ಟಾರ್ಟ್ ಮಾಡಿ 25 ವರ್ಷ ಮೇಲಾಯಿತು. ರಥೋತ್ಸವ ಶುರುವಾಗಿ ಎಷ್ಟು ವರ್ಷ ಆಯಿತು? ಅದು ಭಾರಿ ವರ್ಷದಿಂದ ಶುರು ಮಾಡಿದ್ದು. ಹಿಂದೆ ದೇವಸ್ಥಾನದ ವತಿಯಿಂದ ನಡೆಸುವ ಮೊದಲು ಒಂದೇ ಮೇಳ ಇರುವ ಸಂದರ್ಭದಲ್ಲಿ ಯಾವುದೇ ವಾಹನಗಳಲ್ಲಿ ಈ ಮೇಳದ ವಸ್ತುಗಳನ್ನು ಸಾಗಾಟ ಮಾಡುವಂಥ ಪದ್ಧತಿ ಇರಲಿಲ್ಲ. 8ರಿಂದ 10 ಜನ ಕೆಲಸಗಾರರು ಇರ್ತಿದ್ರು. ಬೇಕಾದಂಥ ವೇಷಭೂಷಣಗಳು, ಅವರಿಗೆ ಬೇಕಾಗುವಂಥ ಯಕ್ಷಗಾನ ಮಾಡುವಂಥ ಪರಿಕರಗಳನ್ನು ಹೊತ್ತು ತಲೆಹೊರೆಯಲ್ಲಿ ಹೊತ್ತುಕೊಂಡು ಹೋಗಿ ಪ್ರತಿ ಒಂದು ಸೇವೆ ಆಟದಿಂದ ಮತ್ತೊಂದು ಸೇವೆ ಆಟ ನಡುವೆವರೆಗೆ ಸಾಮಾನ್ಯ ಎಷ್ಟೋ ಮೈಲು ದೂರ ಅಂದರೆ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೊತ್ತು ತಿರುಗುವ ಕಾಲದಲ್ಲಿ ಒಂದೇ ಮೇಳ ನಡೀತಿತ್ತು ಆ ಬಾರಿ ಹಿಂದೆ. ದೇವಸ್ಥಾನದ ವತಿಯಿಂದ ಆದ ನಂತರ ಈ ಸಾಗಾಟದ ವ್ಯವಸ್ಥೆಗಾಗಿ 5 ಬಸ್ಸುಗಳನ್ನು, 2 ಮೇಳ ಆದ ಸಂದರ್ಭದಲ್ಲಿ 2 ಬಸ್ಸು, ಅದೇ ರೀತಿಯಲ್ಲಿ ಬಸ್ಸಿನ ಮೂಲಕ ಈಗ ಒಂದು ಸೇವೆ ಆಟದಿಂದ ಮತ್ತೊಂದು ಸೇವೆ ಆಟ ನಡೆಯುವ ಸ್ಥಳಕ್ಕೆ ಹೋಗುವಾಗ ಈಗ ಸಾಗಾಟ ವ್ಯವಸ್ಥೆಯನ್ನು ಸಹ ಈಗ ನಾವು ಮಾಡಿಕೊಳ್ಳೋಣ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಒಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ, ಆ ದುರ್ಗಾ ಪರಮೇಶ್ವರಿಯ ಆಶೀರ್ವಾದ ಎಲ್ಲರ ಮೇಲಿರಲಿ ಅಂತಲೂ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.